ಇನ್ನು ಗಲ್ಫ್ ಯುದ್ಧದ ಎಫೆಕ್ಟ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದರಲ್ಲೂ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಮತ್ತೊಂದು ಕಡೆ ರೈತರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಟೊಮೆಟೊ ದರ ಇಳಿಕೆಯಾಗಿದೆ. 15 ಕೆಜಿ ಟೊಮೆಟೊ ಬಾಕ್ಸ್ಗೆ 50ರಿಂದ 160 ರೂಪಾಯಿ. ದರ ಇಳಿಕೆಯಿಂದಾಗಿ ಜಿಲ್ಲೆಯ ರೈತರಿಗೆ ಭಾರೀ ನಷ್ಟ ಆಗ್ತಾ ಇದೆ. ಒಂದು ಕಡೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಮತ್ತೊಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಎಫೆಕ್ಟ್ ತಟ್ಟಿರೋದ್ರಿಂದ ಹೋಟೆಲ್ನವರು ಕೂಡ ತರಕಾರಿಗಳನ್ನ ಖರೀದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ನ ಲಭ್ಯತೆಯ ಅಭಾವದಿಂದಾಗಿ ಒಂದಷ್ಟು ಐಟಂಗಳಿಗೆ ಕಡಿವಾಣವನ್ನ ಹಾಕಲಾಗಿದೆ. ಇದರಿಂದಾಗಿ ನಾವು ಬೆಳೆದಂತಹ ತರಕಾರಿಗಳನ್ನ ಹೋಟೆಲ್ನವರು ಪರ್ಚೇಸ್ ಮಾಡ್ತಿಲ್ಲ ಅನ್ನೋ ಅಳಲು ರೈತರದ್ದು. ಮತ್ತೊಂದು ಕಡೆ ದರ ಇಳಿಕೆ ಆಗಿರೋ ನೋವು. ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಗಲ್ಫ್ ಯುದ್ಧದಿಂದ ಒಂದು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಉಂಟಾಗಿ ರಾಜ್ಯದ ಬಹುತೇಕ ದೊಡ್ಡ ದೊಡ್ಡ ಹೋಟೆಲ್ಗಳು ಸಹ ಬಂದಾಗಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಟೊಮೆಟೊ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ತೀರೋ ಕುಸಿತವಾಗಿದೆ ಅಂತ ಹೇಳ್ಬೋದು. ನೋಡಿ, ನಾನು ಈಗ ಇದೇ ಚಿಕ್ಕಬಳ್ಳಾಪುರ ನಗರದ ಒಂದು APMC ಮಾರ್ಕೆಟ್ ಬಳಿ ಇರ್ತಕ್ಕಂಥ ಒಂದು ಟೊಮೆಟೊ ಮಾರ್ಕೆಟಲ್ಲಿ ಇದ್ರೆ ಇಲ್ಲಿ ಇವತ್ತು ಬೆಳಗ್ಗೆ ಒಂದು 7 ಗಂಟೆಯಿಂದ 8 ಗಂಟೆವರೆಗೂ ಒಂದು ಬೀಟ್ ಆಗುತ್ತೆ. ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಇಲ್ಲಿ ವರ್ತಕರು ಇಲ್ಲಿ ಬೀಟ್ನಲ್ಲಿ ಭಾಗವಹಿಸ್ತಾರೆ. ಮತ್ತು ಬೀಟಲ್ಲಿ ಏನು ಬೇರೆ ಬೇರೆ ತಳಿಯನ್ನು ಟೊಮೆಟೊ ಬರುತ್ತೆ ಮತ್ತು ಬೇರೆ ಬೇರೆ ಗುಣಮಟ್ಟದ ಟೊಮೆಟೊ ಬರುತ್ತೆ. ನೋಡಿ, ನಾನು ಇಲ್ಲಿ ಒಂದು ಟೊಮೆಟೊ ತೋರಿಸಿದ್ದು ಸೀಡ್ಲೆಸ್ ಟೊಮೆಟೊ ಅಂತ ಹೇಳ್ಬಿಟ್ಟು. ಈ ಟೊಮೆಟೊ ಬೇರೆ ಸಮಯದಲ್ಲಿ ಇದಕ್ಕೆ ಒಳ್ಳೆಯ ಉತ್ತಮ ಬೆಲೆ ಇರುತ್ತೆ. ಈ ಸಂದರ್ಭದಲ್ಲಿ 600ರಿಂದ 800 ರೂಪಾಯಿ ಬೆಲೆ ಇರಬೇಕಾಗಿತ್ತು. ಆದರೆ ಈಗ ಒಂದು ಹೋಟೆಲ್ಗಳು ಬಂದಾಗಿದೆ ಮತ್ತು ವಿದೇಶಗಳಿಗೆ ರಫ್ತು ಸಹ ಆಗ್ತಾ ಇಲ್ಲ. ಇದರಿಂದ ಈ ಟೊಮೆಟೊಗೆ ಒಂದು ಬೆಲೆ ಕಡಿಮೆ ಆಗಿದೆ. ಇವತ್ತು ಇದು 600 ರೂಪಾಯಿ ಅಂದರೆ ಇದು ಒಂದು ಏನು ಬಾಕ್ಸ್ ಇದೆ, ಈ ಒಂದು 15 ಕೆಜಿಯ ಒಂದು ಬಾಕ್ಸು 600 ರೂಪಾಯಿಂದ 800 ರೂಪಾಯಿ ಹೋಗೋದ್ರ ಬದಲು ಈಗ ಇದು ಕೇವಲ ಏನಾಗಿದೆ 150 ಅಂದರೆ 100 ರೂಪಾಯಿಂದ 150 ರೂಪಾಯಿ ಬಿಕರಿ ಆಗ್ತಾ ಇದೆ. ಯಾಕೆ ಟೊಮೆಟೊ ರೇಟ್ ಇಷ್ಟೊಂದು ಕುಸಿತಾ ಇದೆ ಮತ್ತು ರೈತರಿಗೆ ಏನೆಲ್ಲ ತೊಂದರೆ ಆಗ್ತಿದೆ ಅಂತೇಳಿ ಈ ಟೊಮೆಟೊ ಬೆಳೆದಂಥ ರೈತರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅಂತ ಕೇಳ್ತೀನಿ. ನಿಮ್ಮ ಹೆಸರು ಏನು, ಎಲ್ಲಿಂದ ಬಂದಿದ್ದೀರಿ? ಗಂಗಾಧರ್ ಅಂತ, ಬಾಲ್ಕೋಟಹಳ್ಳಿ ನಮ್ಮದು. ನೀವೆಷ್ಟು ಟೊಮೆಟೊ ಹಾಕಿದ್ದೀರಿ? ನಾವು 4,000 ನಾಟಿ ಮಾಡಿದ್ದೀವಿ. ಅದು ಫಸಲು ಬಂದಿದೆ, ಇವಾಗ ರೇಟ್ ಇಲ್ಲ. ಅಲ್ಲ, ಯಾಕೆ ರೇಟ್ ಇಲ್ಲ ಅಂತೆ? ಯಾಕಂದ್ರೆ ಏನು ಸರ್, ಇದೇ ಪ್ರಾಬ್ಲಮ್. ರೇಟ್ ಅಂದ್ರೆ ಅಷ್ಟೇ ಟೊಮೆಟೊ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಹಾಕ್ಬೇಕು ಸರ್? ಒಂದು ಬಾಕ್ಸ್ಗೆ ಒಂದು 200 ರೂಪಾಯಿಂದ 200 ಮೇಲೆ ಖರ್ಚು ಬರುತ್ತೆ. ಇವಾಗ ಎಲ್ಲ ಕೂಲಿಯವ್ರದ್ದು, ಲೇಬರ್ದು, ಬೇಸಾಯಗಳದು, ಔಷಧಿಗಳದು ಎಲ್ಲ ಪ್ರಾಬ್ಲಮ್ ಇದೆ ಸರ್. ರೈತರಿಗೆ ಜಾಸ್ತಿ ತೊಂದರೆ ಇದೆ. ಅಲ್ಲ, ಈಗ ನೀವು 1 ಎಕರೆ ಟೊಮೆಟೊ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ? ಎಕರೆಗೆ ಬೆಳಿಬೇಕಂದ್ರೆ 1.5 ಲಕ್ಷದಿಂದ 2 ಲಕ್ಷ ಖರ್ಚು ಬರುತ್ತೆ ಸರ್. ಈಗ ನಷ್ಟ ಆಗ್ತಿದೆಯಾ, ಏನಾಗ್ತಿದೆ ಸರ್? ಈಗ ನಷ್ಟ ಆಯ್ತು. 200 ರೂಪಾಯಿ ಮೇಲೆ ಇದ್ದಿದ್ರೆ ಇದಾಗ 200 ರೂಪಾಯಿ ನಮ್ಗೆ ಖರ್ಚೇ ಬೀಳ್ತಾ ಇದೆ ಸರ್. 200 ರೂಪಾಯಿ ಬೆಳಿಬೇಕಂದ್ರೆ ರೈತ 200 ರೂಪಾಯಿ ಖರ್ಚು ಬರ್ತಾ ಇದೆ. ಈಗ ಈ ಟೊಮೆಟೊ ಇದೆ ಅಲ್ಲ, ಇದು ಬೇರೆ ಟೈಮಲ್ಲಿ ಒಂದು ಬಾಕ್ಸ್ ಎಷ್ಟು ಹೋಗ್ತಿತ್ತು, ಈಗ ಎಷ್ಟು ಹೋಗ್ತಾ ಇದೆ? ಬೇರೆ ಟೈಮಲ್ಲಿ ಒಂದು ಸರ್ 400, 500, 600ವರೆಗೂ ಮಾರಿದ್ದೀವಿ. ಈ ಟೈಮ್ 100, 150, 120 ಈ ಥರ ಇದೆ. ಒಟ್ಟಿನಲ್ಲಿ ಒಂದು ಯುದ್ಧದಿಂದ ಹೋಟೆಲ್ಗಳು ಬಂದಾಗಿದೆ, ಟೊಮೆಟೊ ಬೆಲೆ ಇಲ್ಲ, ಹಂಗಾಗಿ ನಷ್ಟ ಆಗ್ತಿದೆ. ಓಕೆ, ಥ್ಯಾಂಕ್ ಯು. ಈಗ ನಾವು SVT ಅವರು ಸುರೇಶ್ ಅವರು ಇದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಈ ಟೊಮೆಟೊ ಈಗ ಯಾಕೆ ರೇಟ್ ಕಡಿಮೆ ಆಗಿದೆ ಇದೆಲ್ಲ? ಈ ಟೊಮೆಟೊ ಈ ಟೈಮಲ್ಲಿ ಯಾವಾಗಲೂ 400ರಿಂದ 500, 600 ರೂಪಾಯಿ ಬೆಲೆ ಬಿಕ್ರಿ ಆಗ್ತಾ ಇತ್ತು. ಈಗ ನಮ್ಮ ರೈತರಾದ ನಮ್ಮ ನರಸಿಂಹಪ್ಪನವ್ರು ಹೇಳಿದ್ರು, ಬಾಲ್ಕೊಂಡಹಳ್ಳಿಯವರು ಗಂಗಾಧರಪ್ಪನವ್ರು ಹೇಳಿದ್ರು, ಈಗ ಬೆಲೆ ಭಾಳ ಕಡಿಮೆ ಆಗಿದೆ, ನಮ್ಗೆ ನಷ್ಟ ಆಗಿದೆ, ನಮಗೆ 250 ರೂಪಾಯಿ ಬೆಳೆಯೋದಕ್ಕೆ ಖರ್ಚು ಬೀಳುತ್ತೈತೆ. ಈ ಕಡಿಮೆ ಯಾಕಾಗಿದೆ ಅಂತೇಳಂದರೆ ಎಲ್ಲ ಕಡೆ ದೇಶದಲ್ಲೆಲ್ಲ ಯುದ್ಧ ಆಗ್ತಿರೋದ್ರಿಂದ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳೆಲ್ಲ ಬಂದಾಗಿದೆ, ಮಾಲ್ಗಳೆಲ್ಲ ಬಂದಾಗಿದೆ. ಆಹಾರಕ್ಕೂ ಬಾಧೆ ಪಡೋ ಅಂಥದ್ದೆಲ್ಲನೂ ಹೊರಗಡೆ ಹೋದರೆ ಆಹಾರ ಸಿಗಲ್ಲ. ಅದರಿಂದ ಈಗ ನಮ್ಮ ಭಾಗದಲ್ಲಿ ಬೆಳ್ತಕ್ಕಂಥ ಗುಣಮಟ್ಟ ಟೊಮೆಟೊ ವಿದೇಶಗಳಿಗೆ ರಫ್ತಾಗ್ತಿತ್ತು ಮೊದಲೆಲ್ಲ. ವಿದೇಶಕ್ಕೆಲ್ಲ ರಫ್ತಾಗ್ತಿತ್ತು, ಬಾಂಗ್ಲಾದೇಶಕ್ಕೆ ಹೋಗ್ತಿತ್ತು, ಎಲ್ಲ ಕಡೆ ಹೋಗ್ತಿತ್ತು, ನಮ್ಮ ರಾಜ್ಯದಲ್ಲೇ ನಾನಾ ಮೂಲೆಗಳಿಗೆ ಹೋಗ್ತಿತ್ತು. ಅದರಿಂದ ಎಲ್ಲಿ ಹೋಗಲ್ಲ, ಇಲ್ಲಿಂದ ಇಲ್ಲೇ ತಿನ್ನಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.